ಜೀವನದ ಉನ್ನತ ಸ್ಥಾನಮಾನ ಗಳಿಸಲು ಗುರುಗಳ ಮಾರ್ಗದರ್ಶನ ಮುಖ್ಯ. ಜೀವನದ ಗುರಿ ಸಾಧನೆಗೆ ಗುರು ದಾರಿದೀಪ ಎಂದು ವಿಶ್ರಾಂತ ಪ್ರಧಾನ ಶಿಕ್ಷಕ ಡಿ.ಎನ್. ಮಾಸ್ತಮ್ಮನವರು ಹೇಳಿದರು. ಸಮೀಪದ ಹೊಸೂರು ಗ್ರಾಮದ ಎಸ್.ಎನ್.ವಿ.ವಿ.ಎಸ್. ಸಂಸ್ಥೆಯ 2004-2005ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ಮರಡಿ ಬಸವೇಶ್ವರ ಸಭಾಭವನದಲ್ಲಿ ರವಿವಾರ ನಡೆದ ಗುರುವಂದನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿ, ಒಳ್ಳೆಯ ಸಮಾಜ ನಿರ್ಮಾಣ ಸಾಧ್ಯವಾಗಲು ಉತ್ತಮ ಶಿಕ್ಷಕರ ಅಗತ್ಯವಿದೆ ಎಂದರು. ಅಂಗನವಾಡಿ ಶಿಕ್ಷಕಿಯರು ಮಕ್ಕಳಲ್ಲಿರುವ ಪ್ರಾಥಮಿಕ ಹಂತದ ಭಯವನ್ನು ಹೋಗಲಾಡಿಸಿ ಶಿಕ್ಷಣಕ್ಕೆ ತಯಾರು ಮಾಡುವವರು, ಉನ್ನತ ಸೇವೆ ನೀಡುತ್ತಾರೆ. ಶಾಲಾ ಶಿಕ್ಷಕರು ಮಕ್ಕಳಿಗೆ ತಾಯಿ ಪ್ರೀತಿ ನೀಡಿ ಸಾಕಿ ಸಲಹುತ್ತಾರೆ ಎಂದರು. ಗುರುವಂದನಾ ಕಾರ್ಯಕ್ರಮದಲ್ಲಿ 2004-05ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ ವಿಜ್ಞಾನ ಶಿಕ್ಷಕ ಎಫ್.ಎಸ್. ಸಿದ್ದನಗೌಡರು ಮಾತನಾಡಿ, ಭಾರತ ಗುರು ಪರಂಪರೆಯ ದೇಶ. ಗುರುಗಳಿಗೆ ಇದ್ದಷ್ಟು ಗೌರವ ಯಾವುದೇ ಉನ್ನತವಾದ ಹುದ್ದೆಗೂ ಇಲ್ಲ. ಗುರುಗಳು ನಮ್ಮ ಕಣ್ಣಿಗೆ ಕಾಣುವ ಮಾತೃದೇವರು. ಶಿಕ್ಷಣದ ಜೊತೆಗೆ ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಕೊಂಡಿರುವವರು. ಶಿಕ್ಷಕರಿಗೆ ತಾವು ಕೊಡುವ ಕಾರ್ಯವೈಖರಿವೇ ದೊಡ್ಡ ಪುರಸ್ಕಾರ. ವಿದ್ಯಾರ್ಜನೆ ಮಾಡಿ 20 ವರ್ಷಗಳ ನಂತರ ಕಲಿಸಿದ ಗುರುಗಳನ್ನು ನೆನಪಿಸಿ ಸತ್ಕರಿಸಿದ ವಿದ್ಯಾರ್ಥಿಗಳಿಗೆ ಕಾರ್ಯ ಉತ್ತಮ. ಶಿಕ್ಷಕರಿಗೆ ಸದಾ ಗೌರವವಾಗಿದೆ. ಶಿಕ್ಷಣದ ಜೊತೆಗೆ ಸಂಸ್ಕಾರ ಇಂದಿನ ಕಾಲದ ವಿದ್ಯಾರ್ಥಿಗಳಿಗೆ ಅತ್ಯಂತ ಅವಶ್ಯಕವಾಗಿದ್ದು, ಸಮಾನತೆಯ ಸಹಬಾಳುತ್ತವೆ ಕಳಂಕರಹಿತ ಸಮಾಜ ನಿರ್ಮಾಣಕ್ಕೆ ಅನಿವಾರ್ಯವಾಗಲಿದೆ ಎಂದರು. ಕಾರ್ಯಕ್ರಮದ ಮುಂಚೆ ಎಲ್ಲ ಶಿಕ್ಷಕರು ವರ್ಗ ಬೋಧನೆ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ತಮ್ಮ 20 ವರ್ಷದ ಹಿಂದಿನ ವಿದ್ಯಾರ್ಥಿ ಜೀವನದ ನೆನೆದು ಕಲಿತ ಶಾಲೆಯ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಶಿಕ್ಷಕರು ಡಿ.ಎನ್. ಉಪಾಧ್ಯಾಯ, ಎಸ್.ಟಿ. ಬೋಳತ್ತಿನ್, ಈರಣ್ಣ ಬಡಿಗೇರ್, ರವಿ ಮುಕುಂದ್, ರವಿ ಕೋಲ್ಕಾರ್, ಶಿಕ್ಷಕರಾದ ರತ್ನ ಮುಗಬಸವ್, ರೇಖಾ ಹಿರೇಮಠ್, ಹೊಂಗಲ್ಮಠ್, ಕಂಬಾರ್ ಅವರನ್ನು ಸತ್ಕರಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳಾದ ಉಮೇಶ್ ಮೊಳಂಕಿ, ಮುಗಪ್ಪ ಹುದಲಿ, ವಿನಯ್ ಬಡಿಗೇರ್, ಸೋಮು ವಿವೇಕ್, ಸೋಮಪ್ಪ ಸಂಗೊಳ್ಳಿ, ಮಹಾಂತೇಶ್ ಪೆಟ್ಟದ್, ರವಿ ಬಾಳ್ಯ, ಉಮಾ ಹುದಲಿ, ಸವಿತಾ ಮುಸುಗಪ್ಪಿ, ರೇಣುಕಾ ಮುತ್ತಿಕಪ್, ರಾಧಾ ಹುಡೇದ್, ಶ್ರೀದೇವಿ ಹುಂಬಿ, ಲಕ್ಷ್ಮೀ ಸಂಗೊಳ್ಳಿ, ಶಕುಂತಲಾ ಪಾಟೀಲ್, ಶೋಭಾ ಇಂಗ್ಳಿ, ಶೈಲಾ ಇಂಗ್ಳಿ, ಯಲ್ಲಪ್ಪ ಗುಳಣ್ಣವರ್ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಈ ಸಮಾರಂಭದಲ್ಲಿ ಭಾಗವಹಿಸಿ ಗುರುವಂದನೆಯನ್ನು ಅರ್ಪಿಸಿದರು. ವರದಿ ರತ್ನಾಕರ ಗೌಂಡಿ, ಬೈಲಹೊಂಗಲ್, ಬೆಳಗಾವಿ. ರಿಟೈರ್ಡ್ ಆದ ಬಳಿಕ ಅನಾರೋಗ್ಯ ಪೀಡಿತರಾಗಿ ತಮ್ಮ ವಯಸ್ಸದೊಳಗಡೆ ಎಲ್ಲವನ್ನ ಅನುಭವಿಸಿ ನಂತರ ಅದನ್ನು ಹುಟ್ಟಿದಂಥ ಜೀವಿ ಸಾಯಲೇಬೇಕು. ಆದರೆ ನಿಮ್ಮೊಳಗಡೆ ಇರತಕ್ಕಂತಹ ಪ್ಯಾಶನ್ ಈ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ತೀರ್ಕೊಂಡ್ರು ಅನ್ನೋದನ್ನ ಒಂದು ಸಲ ನೆನಪಿಸ್ಕೊಂಡ್ರೆ, ಒಂದು ಸಲ ನೆನಪು ಮಾಡಿಕೊಂಡ್ರೆ ಯಾವ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ. ಯಾವುದೇ ಮದ್ಯಪಾನ ಇರ್ಬೋದು, ಅವುಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಗಳ ಒಳಗಡೆ ನೀವು ಇದ್ರಿ ಅಂತಂದರೆ ದಯವಿಟ್ಟು ಅವನ್ನು ಬಿಟ್ಟುಬಿಡಿ. ಯಾಕಂತ ಕೇಳಿದರೆ ಅದರಿಂದ ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಹಾನಿಕಾರ ಆಗುತ್ತೆ. ಚಟಗಳನ್ನ ಅಂಟಿಸ್ಕೊಳ್ತೀವಿ, ಚಟದಿಂದ ಚಟಕ್ಕೆ ಹೋಗಿಬಿಡ್ತೀವಿ. ಹಿಂದೆ ಇರತಕ್ಕಂಥ ಜೀವನದೊಳಗಡೆ ಬಹಳಷ್ಟು ಹಿಂದಿನವರು ಬಹಳ ನೋವನ್ನು ಅನುಭವಿಸ್ತಾರೆ. ಸಮಾಜದೊಳಗಡೆ ಅನುಭವಿಸುವಂಥ ದೇವರು ಕೊಟ್ಟಿರ್ತಕ್ಕಂಥ ಈ ಶರೀರದೊಳಗಡೆ ನಾವು ನಮ್ಮದೇ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಳ್ಕೊತೀವಿ.